ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ನೀವೆಲ್ಲ ಈಗ DCC ಅಂದರೆ BDCC ಬ್ಯಾಂಕನ್ನು ಮರ್ತಿರ್ಬೋದು ಅಂತ ಅನಿಸ್ತದೆ. ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ DCC ಬ್ಯಾಂಕ್ ಬದಲು ಮಾತಾಡಿದ್ದು ರೈತರ ಬ್ಯಾಂಕ್. ಇವತ್ತು ಆಯ್ಕೆ ಆದಂಥ ಎಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು, ಇವತ್ತಿನ ಅಧ್ಯಕ್ಷರಾಗಿರ್ಬೋದು, ಅವರ ತಂದವರಾಗಿರ್ಬೋದು, ಎಲ್ಲರೂ ರೈತರ ಕಾಳಜಿಯಿಂದ ಹೇಳಿದವರು. ಆಯ್ತು ಬಿಡಪ್ಪ, ಒಳ್ಳೆಯ ರೈತರ ಕಾಳಜಿ ಇದ್ದಂಥ ಜನ ಇವರು ರೈತರು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ಮಾರ್ಕೆಟ್ ಮಾಡ್ತಾರೆ, ಅವ್ರು ನೀರಾವರಿ ಒದಗಿಸ್ಕೊಳ್ತಾರೆ, ನೀರಾವರಿಗಾಗಿ ಏನೋ ಪ್ಲ್ಯಾನ್ ಮಾಡ್ಬೋದು. ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಏನು ಹೊಸ ಕ್ರಾಂತಿ ಮಾಡ್ಬೋದು ನಾವು ತಿಳ್ಕೊಂಡಿದ್ರೆ ಅದು ಸುಳ್ಳು ಅಂತ ಅನ್ನಿಸ್ತಾ ಇದೆ. ಇವತ್ತು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು, ನಿಮಗೆ ಗೊತ್ತು, ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಮ್ಮ ಜೊಲ್ಲೆಯವರು, ಅಣ್ಣಾ ಸಾಹೇಬ್ ಜೊಲ್ಲೆಯವರು ಮೊನ್ನೆ ಒಂದು ಮೀಟಿಂಗ್ ನಡೆದ, ಒಂದು ಸಭೆಯೊಳಗೆ ಅಲ್ಲೇ ಬೆಳಗಾವಿ DCC ಬ್ಯಾಂಕ್ನಾಗ ಅವರೊಂದು ಮಾತಾಡಿದ್ದಾರೆ. ಅದನ್ನು ನಾವು ಇವತ್ತು ಹೇಳಬೇಕಾಗಿದೆ. ಏನಂದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ DCC ಬ್ಯಾಂಕ್ ಶಾಖೆಗಳು ಕೇವಲ ಕೃಷಿ ಸಾಲ ವಿತರಣೆಗೆ ಅಂಟಿಕೊಳ್ಳಬಾರದು. ಯಾವ ರೈತರಿಗೆ ಇವತ್ತು ಅನಿವಾರ್ಯದನೋ ಸಾಲ ಅವರು ಕೊಡೋಕೆ ಹೋಗ್ಬೇಡ್ರಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಇವರು. ಸಾಲ ವಿತರಣೆಗೆ ಅಂಟಿಕೊಳ್ಳಬಾರದು. ಕೃಷಿಯೇತರ ಸಾಲಗಳನ್ನು ನೀಡಿದಾಗ ಮಾತ್ರ ಅವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಲು ಸಾಧ್ಯವಾಗುವುದು. ನಿಜವಾಗಿ ಇವರು ಕೃಷಿ ಬ್ಯಾಂಕಿನ DCC ಬ್ಯಾಂಕ್ ಅಂದರೆ ಏನದು? ಕೃಷಿ ಬ್ಯಾಂಕ್, ಅದು ಕೃಷಿಕರ ಬ್ಯಾಂಕು, ರೈತರ ಬ್ಯಾಂಕು. ಅವ್ರಿಗೆ ಸಾಲ ನೀವು ಹೆಚ್ಚು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋದು ಮಾತಾಡ್ತಾ ಇದ್ದಾರಲ್ರಿ. ಏನಿದ್ರ ಅರ್ಥ? ಈ ಸ್ಟೇಟ್ಮೆಂಟದು ಏನು ಅರ್ಥ? ಅವ್ರಿಗೆ ಕೊಟ್ಟರೆ ಬ್ಯಾಂಕ್ ಉದ್ಧಾರ ಆಗೋದಿಲ್ಲ, ಬೆಳೆಯೋದಿಲ್ಲ. ಅದನ್ನು ಕೃಷಿ ಏನಕ್ಕೆ ಕೊಡ್ರಪ್ಪ ನೀವು? ತಮ್ಮ ಬ್ಯಾಂಕ್ ಮಾಡಲಿ, ಅವ್ರು ಬೇರೆ ದೇಶದ ಬ್ಯಾಂಕ್ ಅಂತ ತಕರಾರಿಲ್ಲ, ಉಳಿದ ಬ್ಯಾಂಕ್ಗಳು ಮಾಡ್ಕೊಳ್ಳಿ. ಇದು ಪಾಪ ರೈತರಿಗೆ ಇದ್ದಂಥದ್ರಿ. ಕೇವಲ ಲಾಭದ ದೃಷ್ಟಿಯಿಂದ ಅಷ್ಟೇ ನೋಡ್ಬೇಕಾಯ್ತನ. ರೈತರಿಗೆ ಸಾಲ ಕೊಟ್ಟಾಗ, ರೈತರು ಬೆಳೆದಾಗ, ರೈತರು ಬೆಳೆದ ಬೆಳೆ ಮಾರಿದಾಗ ಈ ದೇಶದ ಉದ್ಧಾರ ಆಗೋ ಸಾಧ್ಯದ. ಈ ದೇಶದ ಅರ್ಥವ್ಯವಸ್ಥೆ ನಿಂತಿದ್ದನ ಕೃಷಿಕರ ಮೇಲೆ. ಆದರೆ ಅವ್ರ ಕೈಯಿಂದ ಮಾರ್ಗಕ್ಕೆ ತೊಗೊಂಡಿದ್ರು ನೀವೆಲ್ಲರೂ ಕೊಡ್ಕೊಂಡು. ಇಂಥ ಎಲ್ಲ